ಸಾಯ್ಬೇಡ್ಯಾ ಮಧ್ಯ ಗುಂಡಿಗಿದ್ದವರೇ ಕಟ್ಟಾಗಿನಿ ಬೀಳುಕಿತ್ತ ಯಾವ ಹುಚ್ಚ ನನ್ನ ಮಕ್ಕಳ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಗೆ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾ ಇದ್ದಿತ್ತು. ಅದಕ್ಕೆ ಗಣೇಶಣ್ಣನ ಗಾಡಿ ಇಟ್ಕೊಂಡು ಆಗುಂಬೆಗೂ ಒಂದು ರೌಂಡ್ ಹಾಕೊಂಬಪ್ಪ ಅಂತ ಸೀದಾ ಹೊರಟಿತ್ತು. ಘಾಟಿ ಹೊರಪತಿ ನಮ್ಮ ಹುಡುಗರೆಲ್ಲ ಕಾರಂಗೆ ಒಳ್ಳೆ ಮಾಡಿ ಪದ್ಯ ಹೇಳೋದು ಶುರು ಮಾಡಿ. ಇವರೇ ಕಾಣಿ ನಮ್ಮ ಡ್ರೈವರ್ ಗಣೇಶಣ್ಣ. ಗಂಗಾರ ಭಾವಮ್ಮೆ ಬದಲಿಸಿದಿಕ್ಕ. ಆಗುಂಬೆ ಚೆಕ್ ಪೋಸ್ಟ್ ಹತ್ರ ಗಾಡಿ ಬದಿಗೆ ನಿಲ್ಲಿಸಿ ನಮ್ಮ ಮರಿ ಪೊಲೀಸ್ನವರಿದ್ರೆ ಇಲ್ಲಿ ಕಣ್ಕೊಂಬತ್ತೆ ಅಂತ ಹೋಯ್ದ. ಇಲ್ಲಿ ಯಾರು ಅಲ್ಲಿಂದ ಹೊತ್ತ ಇಪ್ಪತ್ತಿಗೆ ನಮ್ಮ ಹುಡುಗರೆಲ್ಲ ಹೇಳ್ರು ಒಂದು ಲಿಂಬು ಮಸಾಲ ಸೋಡಾ ಕೊಡುವ ಅಂಥೇಳಿ. ಅದಕ್ಕೆ ಗಾಡಿ ಬದಿಗೆ ನಿಲ್ಲಿಸಿ ಒಂದು ಲಿಂಬು ಮಸಾಲ ಸೋಡಾ ಕೊಡುವ ಅಂಥೇಳಿ ಸೀದಾ ಅಂಗಡಿ ಬದಿ ಹೋಯ್ತು. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ನಿಲ್ಲಕ್ಕದಲ್ಲ ಸ್ಪಾನ್ಸರ್. ಯಾವ ಖುಷಿಗೆ ಯಾವ ಖುಷಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಲಿಂಬು ಸೋಡಾ ಕುಡಿದು ಕೂಕೊಂಡಿಪ್ಪತ್ತಿಗೆ ಪೊಲೀಸ್ನವರಿಬ್ಬರು ನಮ್ಮನ್ನ ಕಾಂತ ಚೆಕ್ ಪೋಸ್ಟ್ ಬದಿ ಹೊರ. ಇನ್ನು ನಾವು ಹೊರ ಪಕ್ಕ ಅಡ್ಡ ಆಗ್ತದೆ ಅಂತೇಳಿ, ಯಾಕಂತ ಹೇಳ್ರೆ ನಮ್ಮ ಹತ್ರ ಎಮಿಷನ್ ಒಂದಿರಲ್ಲ. ಅದು ಎಂತ ಮಾಡೋದು ಅಂತ ಯೋಚನೆ ಮಾಡಿ ಕೂಕೊಂಡಿಪ್ಪತ್ತಿಗೆ ನಮ್ಮ ಒಬ್ಬ ಹುಡುಗ ಹೇಳ್ದ, ಎಸ್ಕೆ ಬಾರ್ಡ್ರ್ ಮೇಲೆ ಹೋಪ್ಪ ಅಲ್ಲಿ ಯಾರೂ ಇರ್ತಲ್ಲ ಅಂದ. ಸರಿ ಅವನ ಮಾತಿಗೆ ಜೈ ಅಂತೇಳಿ ಎಲ್ಲರೂ ಅಲ್ಲಿಂದ ಹೊರಟು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಜಸ್ಟ್ ಮಿಸ್ ಸತ್ತೇ ಹೊತ್ತಾಯ್ದಿತ್ತು. ಹಾಗೆ ಒಂದು ಸ್ವಲ್ಪ ದೂರ ಹೊಪ್ಪದಿಗೆ ಗಂಟೆ 1:05 ಎಲ್ಲರ ಹೊಟ್ಟೆ ಒಳಗೂ ಚೂರು ಚೂರು ಒಂಬಕ್ಕೆ ಶುರು ಆಯ್ತು. ಎಲ್ಲರೂ ಹೇಳ್ರು ಹೊಸುವತ್ತಿತ್ತು ಊಟ ಮಾಡುವ ಅಂತ. ಊಟ ಸ್ಪಾನ್ಸರ್ ಯಾರು? ಊಟ ಸ್ಪಾನ್ಸರ್ ಯಾರು? ಮರಿ ಸ್ಪಾನ್ಸರಾ? ನೀವು ಫೈಜ್ ನೀರಿಗೆ ಮಾತ್ರ ಹಣ್ಣು ಸ್ಪಾನ್ಸರ್ ಇತ್ತಾ? ರೋಲ ಕಾಣ ರಾಗಡ್ಡಿ ನೀವು 4 ಜನ ಅಲ್ಲಿ ಕೂಗೋಣಿ, ನಾವು 4 ಜನ ಹೆಚ್ಚಿಗೆ ಎತ್ತ ಬಡಕೀಗ ಎತ್ತ ಬಡಕ್ಕೆ ಕಂಡವರೆಲ್ಲ ಹೇಳ್ತಿದ್ರಲ್ಲ ಕಿಸೆಗೆ ₹1 ಇಲ್ಲ ಅಂತ ಯಾರಿಗೆ ಗೊತ್ತಪ್ಪಾಗ ಅಲ್ಲ ಕುದುರೆ ಮುಖ ಎಂದು ಇಲ್ಲಿ ಹತ್ರ ಇಲ್ಲ, ಇಲ್ಲಿ ದೂರ ಒಂದು ಹೋಟ್ಲಿಲ್ಲ, ಊಟ ಇಲ್ಲ. ಎಷ್ಟು ಚೀಪ್ ಅನ್ಸ್ಬಿಡುತ್ತೆ ಅಂದ್ರೆ ಎಲ್ಲಿಗೆ ಬಂದವ್ರು ಎಲ್ಲಿಗೆ ಬಂತಲ್ಲ
ಎಲ್ಲಿಗೆ ಬಂದವ್ರು ಎಲ್ಲಿಗೆ ಬಂತು? ಆದ್ರೂ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಏನಂತ ಅನಿಸಿಕೆ ಹೇಳೋದಿದ್ರೆ ಹೇಳ್ಬೋದು. ಮನೆಗೆ ವರ್ಷ ಆಗ್ತದೆ ಅಷ್ಟೇ. ಮನೆಗೆ ವರ್ಷಾಕ ಹತ್ತಲೊಳಗೆ ಮನೆಗೆ ವರ್ಷ. ಮಂಗ್ಳೂರು ಹೋತಿ ಇವತ್ತ? ಮಂಗ್ಳೂರಿಗೆ ಹೋತ್ಯಾ? ಈ ಕತ್ಲಾಪುರೊಳಗೆ ಹೊರ ಆಯ್ತು, ಗಾಡಿ ಹೆಡ್ಲೈಟ್ ಬೇರೆ ಇಲ್ಲ. ಏಯ್ ಕತ್ಲಾಪುರೊಳಗೆ ಹೊರ ಆಯ್ತು, ಇಲ್ಲಿ ಗಾಡಿ ಹೆಡ್ಲೈಟ್ ಇಲ್ಲ. ಅದೇದು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೊಂದಿಗೆ ಯಾವತ್ತೂ ನಾವಿದ್ದೇವೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಒಳ್ಳೆ ಊಟ ಮಾಡಿ ಕಾರಂಗ್ ಗಮ್ಮತ್ ಮಾಡ್ತಾ ಹೋಗ್ತಾ ಇದ್ದಿತ್ತು. ಹೌದು ಬರ ಒಳ್ಳೆ ಸುಂಕದ ಮಕ್ಕಿ ಗ್ಯಾಂಗ್ ಪೂರಾ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಯಾರೇನು ಹಿಂದೆ ಅಪ್ಪ ಇದ್ರಲ್ಲ ಯಾವತ್ತು ಇಡಿ. ಅಣ್ಣ ಏನಾಯ್ತಣ್ಣ ಯಾಕಣ್ಣ? ಈಗ ಒಂದು ತೂಗು ಸೆತ್ ಹತ್ರ ಬರ್ತಾ ಇತ್ತು. ನಮ್ಮ ಹುಡುಗರೆಲ್ಲ ತೂಗು ಸೆತ್ಮಿಂದ ಆಚೆಗೆ ಹೋಗಿ ಗಮ್ಮತ್ ಮಾಡ್ತಾಯಿದ್ರು. ಓ ಈ ಸೈಡ್ ಸೂಪರ್ ಇತ್ತು ಮರ, ಈ ಸೈಡ್ ಸೂಪರ್ ಇತ್ತು. ಬಸ್ ಬಂತು ಮರ, ಯಾರ ಬಪ್ಪರ್ ಇದ್ರಾ? ಏಯ್ ಸಾಯ್ಬೇಡಿ ಮರೇ, ಸಾಯ್ಬೇಡಿಯಾ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮಧ್ಯೆ ಗುಂಡಿಗಿದ್ದೇವರೇ, ಕಟ್ಟಾಗಿ ಬೀಳುಕಿತ್ತ. ಯಾವ ಹುಚ್ಚ ನನ್ನ ಮಕ್ಕಳ. ರೋರಂಗ್ಪುರ ಬಾಯಿಗೆ ಬತ್ತು ಕಟ್ಟಿಗಿನಿ ಯಾರು ಮರ. ಹಗ್ಗ ಕಟ್ಟು ಗಟ್ಟಿ ಕಟ್ಟರ್ ಮರಳಿ ಬಾರದ ಊರಿಗೆ ನಿನ್ನ ಪಯಣ ಹತ್ಗಡಿ. ಪಾಪ ನೀವು ಬರ್ಕಲ್ಲ ವಯಸ್ಸ ವಯಸ್ಸು ಹೆಂಗ್ ಗೊತ್ತಾಗಣ. ಹೆಂಗ್ ಗೊತ್ತಿದ್ದ ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ. ತೂಗು ಸೇತುವೆ ಹಂಗೆ ಗಮ್ಮತ್ ಮಾಡಿ ಫೋಟೋ ಎಲ್ಲ ತೆಗೆದು ಅಲ್ಲಿಂದ ಬೇಗ ಹೊರಡುವ ಅಂತೇಳಿ ಹೊರಡ್ತು. ಎಂತಕ್ಕೆ ಅಂದರೆ ಲೇಟ್ ಆದರೆ ಗಾಡಿ ಹೆಡ್ಲೈಟ್ ಬೇರೆ ಸರಿ ಇಲ್ಲ. ಅದವ್ರಿಗೆ ಮನ್ಸಿಗೆ ಖುಷಿ ಆಯ್ತು. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ಆಗುಂಬೆಯಿಂದ ನಮ್ಮ ಮನೆಗೆ ಇಪ್ಪದು ಕೇವಲ ಒಂದು 10 ಕಿಲೋಮೀಟ್ರ್ ಇಪ್ಪದು. ನಾವು ಒಂದು ಸುತ್ತ ಹಾಕಿ ಬಪ್ಪತ್ತಿಗೆ 95 ಕಿಲೋಮೀಟ್ರ್ ಹತ್ತು. ಊಟ ಮಾಡಿ ಸ್ವಲ್ಪ ದೂರ ಬಂದದಷ್ಟೇ ಗಾಡಿಗಿದ್ದದ್ದು ಕೆಲವು ವಿಕೆಟ್ಗಳೆಲ್ಲ ಹೋದವು. ಇಲ್ಲೊಂದು ಗಾಡಿ ಕಾಣ ಸೈಡಿಗೆ ಹೋದ ಮಲ್ಟಿ ಹತ್ತು ಮಾರೆ. ಇದು ಇಲ್ಲೇ ಬಿಟ್ಟು ಮರ ಈಗ ಮಲ್ಟಿ ಹತ್ತು ತುಪ್ಪೊರಟಿ ಅದು ಮರ ಹೌದಾ? ಎಲ್ಸ ಅವ್ರು ಫೈನ್ ಆಕ್ರಮಣ ಫೈನ್ ಅದು ಮಾರಿಯೇ ಅವ್ರು ಫೈನ್ ಆಕ್ರಮಣ ಅಂತ ಅದಕ್ಕೂ ದುಡ್ಡಿಲ್ಲ, ಅದು ಮಾರಿಯೇ. ಎಲ್ಲರಿಗೂ ಗಾಡಿಯಲ್ಲಿ ಕೂತ್ಕೊಂಡು ಸಾಕಾಯ್ತಂತ ಒಂದು ಬದಿಗೆ ನಿಲ್ಲಿಸಿ ಕೈ ಕಾಲು ಸರ್ತ ಮಾಡ್ಕೊತಾ ಇದ್ರು. ಎಂತೈತೆ ಫೈಜ್ ಅಂತೆಲ್ಲ ಮಾರ ಒಂದು ಮನೆಗೆ ಬಿಡಿ ಮಾರ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಎಂತ ಮಾರ ಆಗು ಇಲ್ಲೆಲ್ಲ ಕರ್ಕೊಂಡು ನೀನೇ ಹೇಳೋದಲ್ಲ ಆಗುಂಬೆ ಹಬ್ಬ ಆಯ್ತಾ? ಆಗುಂಬೆ ಹಬ್ಬ ಅಂತ ಹೇಳಿದ್ರೆ ಇಲ್ಲಿ ಸುತ್ತಾಕೊಂಡು ಇಲ್ಲಿಂದ ಹಬ್ಬ ಅಂತ ಹೇಳ ಮಾರ. ಅಪ್ಪ ಹೊತ್ತಿತ್ತಲ್ಲ
ಇನ್ನು ಹೋಯ್ಕೆ ಮತ್ತೆ ಇನ್ನು ಕತ್ಲರ್ ಮತ್ತೆ ಊರುದಿಲ್ಲ ಹೌದು ಮತ್ತೆ ಯಾವ್ದು ಅದು ಕುದುರೆ ಮುಖ ಅಲ್ಲಿ ಮುಚ್ಕೊಂಡು ಆಗು ಮುಚ್ಚಿಸ್ಕೊಂಡ್ ಬಂದ್ರೆ ಪಾಸ್ ಆಗ್ತದೆ. A few moments later. ಅಂತೂ ಇಂತೂ ನಾವು ನಮ್ಮೂರಿಗೆ ಬಂತು ಅಂತೇಳಿ ಆಯಿತು. ಹೆಂಗ್ ನಂಗಂತ ಹೆಂಗಾಯ್ತು ಅಂದ್ರೆ ಈ ರೋಡಾಗ ಹೋಗಿ ಈ ರೋಡಾಗ ಗಾಡಿಗೆ ಅಡ್ಡ ಬೀಳಕ್ಕಿಲ್ಲ, ಗಾಡಿಗೆ ಅಡ್ಡ ಬೀಳಕ್ಕಿಲ್ಲ. ಬಿಟ್ಟು ಮಾರಿ ಕೂಕಂಡು ನಿಮ್ದು ಜಾಬ್ ಗಾಡಿಗೆ ಅಡ್ಡ ಬೀಳಕ್ಕಿಲ್ಲ, ಗಾಡಿಗೆ ಒಂದು ಅಡ್ಡ ಬೀಳ. ಅಡ್ಡ ಬಿಡಿ ಬಿಡಿ ನೀವೇ ಬಿಡಿ ಅಲ್ಲ ಗಾಡಿಗೆ ಅಡ್ಡ ಅಡ್ಡ ಬಿದ್ಕನೆ ಒಂದು ಗಾಡಿ ಹಂಗೆ ಅದು ಇನ್ನು ಸಮಯ ಇಲ್ಲ, ಅದು 4 ದಿನ ಬೇಕು ಹೇಳಿಕೊಡು ಒಬ್ಬರಿಗೆ. ಸಾಕು ಸಾಕು ಚಾನ್ಸ್ ಸಾಕು ನಿಮ್ದು ಚಿಕ್ಕು ಸಾಕು ಎಲ್ಲ ಮುಗ್ದು ಸುಮ್ಮನೆ ಬೈಕ್ ಅಂತೂ ಇಂತೂ ಬಂತು ಅಂತೇಳಿ ಆಯ್ತು ಮಾರ. ನಂಗೆ ವಯಸ್ಸಿನಾಗ ಮತ್ತೆ ಈಗ ಬರ್ತಾವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬ ಮಾತ್ರ ಮರಿಬೇಡಿ. ಸಿಗುವ ಇನ್ನೊಂದು ವಿಡಿಯೋದಂಗೆ ಬಾಯ್.